ಹಲೋ. ಹಾ ನಾ ಶ್ರವಣ್ ಪಟ್ವಾರಿ. ಹಾಂ ಹೇಳ್ರಿ. ಹಾ ಅದ ನೀವು ಮಾತಾಡಿದ್ರಿ ಅವ್ರ ಜೋಡಿ? ಇಲ್ಲ ನಾ ಅಣಂಗಿಲ್ಲ ಸರ್. ನಿಮ್ಗೆ ನಾ ಕಳ್ಸಿಲ್ಲ ನಂಬರು. ಅವ್ನಿಗೆ ನೀವು ಭೇಟಿ ಆಗ್ರಿ, ಮಾತಾಡಿ ಏನ್ ನಂಬದ ಅವ್ರು ಅಗ್ರಿ ಮಾಡ್ತಿದ್ರೆ ಮುಂದೆ ಇವಾಗ ಪ್ರೊಸೀಜರ್ ಅದ ಹೇಳಿಲ್ಲ. ಈಗ ಅವನಿಗೂ ಹೇಳಿನಿ, ನಿಮಗೂ ಹೇಳಿನಿ, ಮುಗಿದೋಯ್ತು. ಕರೆಕ್ಟ್ ರೀ. ಬಟ್ ನನಗೇನ್ ಅನಿಸ್ತದ ಅವರು ಇಂಟ್ರೆಸ್ಟ್ ಅದ. ಬಟ್ ಮತ್ತೇನ್ರ ಕಂಡೀಷನ್ಸ್ ಇತ್ತು ಅಥವಾ ಆಂಡ್ರಾಯ್ಡ್ ಏನಾರ ನಡಕ್ ಏನಾರ ಗದ್ಲದೇನೋ ಅಂತ ಹಿಂಗ್ ವಿಚಾರ ಬಂತು. ನೋಡ್ರಿ, ಅನ್ಲೆಸ್ ಯು ಮೀಟ್ ದ ಅಡ್ವೊಕೇಟ್ ಹೌ ಕ್ಯಾನ್ ಯು ಜಡ್ಜ್ ಹಿಮ್? ಅಲ್ಲ ಬೆಟ್ ಆಗಿನ ಆಲ್ರೆಡಿ ಅವ್ರಿಗೆ ಹೋಗಿ ಭೇಟಿ ಆಗ್ರಿ, ಅವ್ನಿಗೆ ಹೇಳ್ರಿ ಹಿಂಗಿಂಗ್ ಅದ ಅನ್ನೋದು. ವೆದರ್ ಇಫ್ ಈಸ್ ರೆಡಿ ಟು ಡೂ ದ ವರ್ಕ್ ಯು ಗಿವ್ ಹಿಮ್ ಹ್ಯಾಂಡ್ ಓವರ್. ಇಲ್ಲ ಸರ್ ನನಗೆ ಮೊದಲು ಫೀಸ್ ಬೇಕತ್ತ, ಅವೆಲ್ಲ ನಂಗೆ ಮಾಡಂಗಿಲ್ಲ ಫ್ರೀ ಅಂತಂದ್ರೆ ಮತ್ತೆ ಬಿಡ್ರಿ, ಮತ್ತೆ ಬೇರೆ ಯಾರೋ ವಕೀಲಿಗೆ ನೋಡ್ರಿ. ಓ ಹಂಗಂತರಿ. ಈಗ ನಾವು ಒಬ್ಬ ಗುಲ್ಬರ್ಗದ ವಕೀಲ ಹೆಸರು ಕೊಟ್ಟೆ ನಿಮ್ಗ. ಮತ್ತೆ ನಾವು ಇಟ್ ಈಸ್ ಯುವರ್ ಡ್ಯೂಟಿ ಟು ಗೋ ಅಂಡ್ ಆಸ್ಕ್ ಹಿಮ್, ಯು ಟೆಲ್ ಹಿಮ್ ಎವ್ರಿಥಿಂಗ್ ವಾಟ್ ಎವರ್ ಯು ಟೋಲ್ಡ್ ಬಿಫೋರ್ ಮೀ. ಸಪೋಸ್ ಇಫ್ ಈಸ್ ರೆಡಿ ಟು ಡೂ ದಟ್ ಯು ಗಿವ್ ಹಿಮ್ ಕೇಸ್. ಸಪೋಸ್ ಇಲ್ಲ ಸರ್ ಅವೆಲ್ಲ ನಂಗೆ ಮಾಡಂಗಿಲ್ಲ, ನಂಗೆ ಫೀಸ್ ಇಷ್ಟ ಆಗುತ್ತೆ, ನೀವು ಮೊದಲು ಫೀಸ್ ಕೊಟ್ರೆ ನಾ ಮಾಡ್ತೀನಿ ಅಂದ್ರೆ ಥಿಂಕ್ ಮಾಡ್ರಿ, ನಿಮ್ಗೆ ಕೊಡೋದು ಆಗುತ್ತಾ? ಇಲ್ಲ ಆಗಂಗಿಲ್ಲ ಅಂದ್ರೆ ಮತ್ತೆ ಬೇರೆ ಯಾರು ವಕೀಲ ಹಂಗೆ ಮಾಡೋದಿಲ್ಲಪ್ಪ ಅವ್ರಿಗೆ ಅವು. ಇದು ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಲೆವೆಲ್ ಅಪಾಯಿಂಟೆಡ್ ಅಡ್ವೊಕೇಟ್ಸ್ ಇರಂಗಿಲ್ಲನ್ರಿ? ಅಂದ್ರೆ ಸ್ಯಾಲ್ರಿ ಫೆಡರಲಿ ಪೇಡ್ ಅಂತ ಹೇಳಿ ಅವೆಲ್ಲ ಮಾಡಂಗಿಲ್ಲ ಸರ್. ನಾ ನಿಮ್ಗೆ ಒಂದು ಐ ವಿಲ್ ಮೇಕ್ ಯು ವೆರಿ ಕ್ಲಿಯರ್ ದಟ್ ಇವತ್ತು ನಾಳೆ ಪ್ರೆಸೆಂಟ್ ಇರೋದಾಗ ಈಗ ನೀವು ಮೊದಲು ಮಾಡ್ರಿ, ನಾವು ಆಮೇಲೆ ಫೀಸ್ ಕೊಟ್ರೆ ಯಾರು ಮಾಡಂಗಿಲ್ಲ. ಅಲ್ಲ ಫೀಸ್ ಅಲ್ಲ, ಫೀಸ್ ಸಿಸ್ಟಮ್ ಪೇ ಸಿಸ್ಟಮ್ ಒಂದಾತ. ಇನ್ನೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಂತೇಳಿ ಗೌರ್ಮೆಂಟ್ ಅಪಾಯಿಂಟೆಡ್ ಅಥವಾ ಇದು ಅಂತ ಹೇಳಿ ಬಾರ್ ಕೌನ್ಸಿಲ್ ಅಂತ ಹೇಳಿ ಇದಂತ ಇರಂಗಿಲ್ರಿ? ಅವೆಲ್ಲ ಸಿನಿಮಾದಾಗ ಹಂಗೆ ತೋರಿಸ್ತಾರ, ಅದು ನಿಜ ಜೀವನದಾಗ ಹಂಗೆ ಇರಂಗಿಲ್ಲ. ಇವನ್ ಅದಕ್ಕೆ ನೀವು ಮಾಡ್ಬೇಕಾದ್ರು ಯು ಹ್ಯಾವ್ ಟು ಫೈಲ್ ಎ ಕೇಸ್ ಆಸ್ ಅ ನಾ ಪಾಪರಿಸಮ್ ಇದ್ದೀನಿ, ನನ್ನ ಬಳಿ ಏನು ರೊಕ್ಕ ಇಲ್ಲ, ಟೋಟಲ್ ಇದು ಇಲ್ಲ, ಸೊ ಏನಪ್ಪ ನಾನು ಫೀಸ್ ಕೊಡೋದು ನನ್ನ ಕೈಲಿ ಆಗಂಗಿಲ್ಲ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಮೂವ್ ಮಾಡಬೇಕು ಕೋರ್ಟ್ನಾಗ. ದಟ್ ಹ್ಯಾಸ್ ಟು ಬಿ ಅಲೌಡ್ ಆದ್ಮೇಲೆ ಅವಾಗ ಜಡ್ಜಸ್ ಏನಪ್ಪ ಅಂದ್ರೆ ಪೆನಲ್ ಆಫ್ ನೀವೇನು ಹೇಳ್ತಾ ಇದ್ರಲ್ಲ ದೆನ್ ದ ಕೋರ್ಟ್ ವಿಲ್ ಅಪಾಯಿಂಟ್ ದಟ್. ಯಾಕಂದ್ರ ನನಗೆ ಅನ್ಸ್ಲತ್ತದ್ರಿ, ಇದು ಬರೀ ರೊಕ್ಕದ ಸಂಬಂಧ ಇಂಥ ಕೇಸ್ಗಳು ಆಗ್ಲತ್ತವ ಈಗಿನ ಕಾಲನಾಗ ಸಮಾಜದಾಗ. ಅದು ಏನೇ ಇರಲಿ ನೋಡ್ರಿ ಸರ್, ನಾ ಹೇಳ್ತೇನೆ ಈಗ ನನ್ಗೇನಪ್ಪ, ನಾ ಮುಂಜಾನೆ ಕೋರ್ಟಿಗೆ ಹೋಗಿ ಬಂದಿರ್ತೇನೆ, ಐ ನೀಡ್ ರೆಸ್ಟ್. ಈಗ ನಾನು ನಿಮ್ಗೆ ಅದಕ್ಕೆ ನಾನು ಮೊದಲೇ ಫಸ್ಟ್ ಡೇನೇ ಕ್ಲಿಯರ್ ಮಾಡಿದೆ. ಯಾಕಂದ್ರೆ ಈ ನಾರಲ್ಲಿ ಗುಲ್ಬರ್ಗ ಬರಂಗಿಲ್ಲ, ಏನಿರೋದು ಅಲ್ಲಿ ಇರ್ತದ. ಒಬ್ಬ ಲೋಕಲ್ ಅಡ್ವೊಕೇಟ್ ಹೆಸರು ಹೇಳಿನಿ, ಹೋಗಿ ನೀವು ಭೇಟಿಯಾಗಿ ಮಾತಾಡಿ ನಿಮ್ದು ಏನೇನಾದ್ರು ಸಮಸ್ಯೆ ನೀವು ಬಗೆಹರಿಸ್ಬೋದು. ಅಲ್ಲ ಅದು ಡಿಸ್ಕಷನ್ ಮಾಡಿನ ಆಲ್ರೆಡಿ ಡಿಸ್ಕಷನ್ ಮಾಡಿ. ಏನಾಯ್ತು ಮುಂದೆ ಏನಾಯ್ತು? ಅವರು ನಾಳೆ ಕಾಲ್ ಮಾಡ್ತೀನಿ ಅಂತಂದ್ರು, ಬಟ್ ಕಾಲ್ ಮಾಡ್ಲಿಲ್ಲ ಸಾಟರ್ಡೆ. ನೀವು ಮತ್ತೆ ನಿಮ್ಮೆ ರಿಪೀಟ್ ಮಾಡ್ರಲ್ಲ, ಅಂದಸ್ ಈ ಲಿಫ್ಟ್ ಈ ಟೆಲ್ಸ್ ಬರಬೇಡಪ್ಪ, ನಾನು ಮಾಡಬೇಡ, ನಾನು ಕೊಡಬೇಡ ಅಂತ ಹೇಳ್ತಾನೆ ಸಾಕ್ತಪ್ಪ. ಬೆನ್ನ ಹತ್ಬೇಕು, ಕೆಲಸ ನಮ್ದು ಇರ್ತಾನೆ, ನಾವು ಬೆನ್ನ ಹತ್ಬೇಕು. ಸರ್ ಇವತ್ತು ನಾಳೆ ಪ್ರೆಸೆಂಟ್ ಇದನ್ನೇ ಹಂಗದ ಸರ್, ನಮ್ದು ಕೆಲಸ ಇದ್ದಾಗ ನಾವು ಬೆನ್ನ ಹತ್ಬೇಕು, ಅವ್ರ ಕೆಲಸ ಇದ್ದಾಗ ಅವ್ರು ಬೆನ್ನ ಹತ್ತಾರ. ಈಗ ಇರೋದೇ ಹಂಗದ, ನಾವ್ ಏನು ಮಾಡ್ಲಿಕ್ಕೆ ಬರಂಗಿಲ್ಲ, ಸಿಸ್ಟಮ್ ಹೆಂಗ ಆಗ್ಯದ. ಓ ಹಂಗಂತ ಒಟ್ಟು ರೊಕ್ಕದ ಮೇಲೆ ನಿಂತು ಅಂತೀರಿ ಜಗತ್ತು ಆಲ್ಮೋಸ್ಟ್ ಈ ಕಡೆ ಸೆಗ್ಮೆಂಟ್ 100%. ಹೇಳ್ತೀನಿಲ್ಲ 100% ಹಂಗೆ ಅದ. ಅದ ಮತ್ತೆ ಏನು ಮಿಜಿ ಇತ್ತಂದ್ರು ಡೈರೆಕ್ಟ್ ಹೇಳ್ಬೇಕ್ರಿ, ಆಕ್ಚುಲಿ ಇಷ್ಟು ಕೊಡ್ರಿ ಇಷ್ಟು ಅಂತ ಹೇಳಿ. ಅದು ಯಾವಾಗ ನೀವು ಪರ್ಸನಲಿ ಹೋಗಿ ಭೇಟಿಯಾಗ್ಯಾರ? ನಾನು ಭೇಟಿಯಾಗಿನ್ರಿ, ಅದ ಹೇಳಿರ್ತೀನಿ ಒಂದ್ ತಾಸು ಪರ್ಸನಲಿ ಭೇಟಿ ಅಲ್ಲ. ಅವ್ರಿಗೆ ನೀವು ನನ್ನ ಜೊತೆ ಅಂದ ನೋಡಪ್ಪ, ನಾ ಸದ್ಯಕ್ಕೆ ಏನು ಇರಂಗಿಲ್ಲ, ಈ ರೀತಿ ನೀವು ಮಾಡಬೇಕು, ಮುಂದ್ ಬಂದ್ಮೇಲೆ ಹಿಂಗಂತ ಅವ್ನಿಗೆ ಕ್ಲಿಯರ್ ಹೇಳಿರಿ. ನಾವು ಹೇಳಿದ್ಮೇಲೆ ಅವ ಏನಂದ, ಇಲ್ಲಪ್ಪ ಆಯ್ತು ಮಾಡ್ತೀನಿ ಅಂದಾನೇನು. ಅವರು ನಾ ಹೇಳ್ದೆ ಸ್ವಚ್ಛಾಗಿ ಆಕ್ಚುಲಿ ಏನಂತಂದ್ರ ರೊಕ್ಕದ್ದು ಆಕ್ಚುಲಿ ನಮ್ಗೆ ಅಪೋಸಿಟ್ ಪಾರ್ಟಿ ನಾವ್ ಏನ ಫೀಸ್ ಕೊಟ್ರು ಅಪೋಸಿಟ್ ಪಾರ್ಟಿಲಿಂದ ನಾವು ತಗೋಬೇಕು ಅಂತ ಹೇಳಿ ಆಕ್ಚುಲಿ. ಅದು ಯಾರು ಮಾಡಂಗಿಲ್ಲ ಸರ್ ಹಂಗ. ಇವತ್ತು ಪ್ರೆಸೆಂಟ್ ಇರೋದಾಗ ಯಾರು ಹೇಳ್ತಿಲ್ಲ, ಯಾವ ವಕೀಲರು ಮಾಡಂಗಿಲ್ಲ. ನಿಮ್ ಮನೆಗೆ ಯಾರೋ ನಿಮ್ಮ ಅಣ್ಣ ತಮ್ಮ ಬಂಧು ಬಳಗದವ್ರು ಇದ್ರೆ ಮಾಡ್ಬೇಕಂತ ಕೆಲಸ. ಅಂದ್ರೆ ಇವತ್ತು ನಾವು ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತದ, ಮನೆ ಏನಾದ್ರು ಇದ್ರು ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಪ್ರೊಫೆಷನ್ ಇರ್ತದ, ಯಾರೇ ಅಲ್ಲಿ ಪ್ರೊಫೆಷನ್ ಇದ್ದಾಗ ಮತ್ತ ಈಗ ನಿಮ್ ಫೀಸ್ ಮೇಲೆ ನಡೀತದ ಅವ್ರದ್ದು ಜೀವನ. ಅಲ್ಲ ಇದು ನಮ್ದು ಪೇಮೆಂಟ್ ಎಲ್ಲ ಆಕ್ಚುಲಿ ಕಂಪ್ನಿದವ್ರು ಪೇ ಮಾಡ್ತಿದ್ರು, ನಮ್ ಕ್ಲೈಂಟ್ದವ್ರು ಪೇ ಮಾಡ್ತಿದ್ದಿಲ್ಲ ಆಕ್ಚುಲಿ. ಅವೆಲ್ಲ ಕರೆಕ್ಟ್ ಸರ್. ಈಗ ನೋಡ್ರಿ ಒಂದ್ ಹೇಳ್ತೀನಿ, ಇವತ್ತು ನೀವು ಏನೋ ನೀವು ಸಮಸ್ಯೆ ಹೇಳ್ತೀನಿ, ಇವತ್ತು ನೀವು ಏನೋ ಸಮಸ್ಯೆ ತಗೊಂಡ್ ನಮ್ಮಲ್ಲಿ ಬಂದ್ರಿ, ನೀವು ಬಂದಿರಿ, ನಾ ನಿಮ್ಗೆ ಏನೋ ಫೀಲ್, ಅದು ಇಟ್ ಈಸ್ ಯುವರ್ ಲುಕ್ಔಟ್. ನೀವು ಯಾರ ಕಡೆಯಿಂದ ಕೊಡಿಸ್ತಿರೋ ಏನ್ ಮಾಡ್ತೀರೋ ಅದು ನಾವು ಸಂಬಂಧ ಇರಂಗಿಲ್ಲ. ಈಗ ನಿನ್ನೆ ನಮ್ಮಲ್ಲಿ ಒಂದು ಡೈವರ್ಸ್ ಕೇಸ್ ಬಂದ್ಬೇಕಿಲ್ಲ, ನಾವನಿಗೆ ಹೇಳಿದೆ, ನೋಡಪ್ಪ ಇದಕ್ಕೆ ಫೀಸ್ ಆಗ್ತದ, ನೀ ಕೊಟ್ಟಪ್ಪ ಅಂದ್ರೆ ಮುಂದೆ ನೋಟಿಸ್ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಈ ಅವಾಗ ಆಯ್ತದ. ಈಗ ನಾ ಒಂದ್ 20,000 ರೂಪಾಯಿ ಹೇಳ್ತೀನಿ, ಇಲ್ಲ ಸರ್ 20 ಆಗಲ್ಲ, 10 ಕೊಡ್ತೀನಿ, 5 ಕೊಡ್ತೀನಿ, 2 ಕೊಡ್ತೀನಿ, 1 ಕೊಡ್ತೀನಿ. ಇಟ್ ಡಿಪೆಂಡ್ಸ್ ಅಪಾನ್ ದ ಪಾರ್ಟೀಸ್ ಅಂಡ್ ದ ಕನ್ಸರ್ನ್ ಅಡ್ವೊಕೇಟ್ ವೆದರ್ ಹಿ ಅಗ್ರೀಸ್ ಆರ್ ನಾಟ್.
ಈಗ ಪೊಲೀಸ್ ಸಿಸ್ಟಮ್ ಗತ್ಲಿ ಇಲ್ಲೇನ್ರಿ ಅಂದ್ರೆ ಏನಂತ ಫೆಡರಲ್ ಪೇಮೆಂಟ್ ಫೆಡರಲ್ ಸ್ಯಾಲರಿ ಪೇಮೆಂಟ್ ಜಡ್ಜಸ್ ಹೆಂಗ್ ಪೇ ಮಾಡ್ತಾರಲ್ಲ ಹಂಗ ಅವೆಲ್ಲ ಏನದ ಇರಂಗ ಎಲ್ಲ 99% ಎಲ್ಲ ಪ್ರೈವೇಟ್ ಅಡ್ವೊಕೇಟ್ಸ್ ಇರ್ತಾರ. ಅದು ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಪೇಡರ್ ಅಂತ ಇರ್ತಾರ. ಗೌರ್ಮೆಂಟ್ ಪೇಡರ್ ದೇ ಟೇಕ್ ಒನ್ಲಿ ಗೌರ್ಮೆಂಟ್ ಕೇಸಸ್ ಆನ್ ಬಿಹಾಫ್ ಆಫ್ ದಿ ಗೌರ್ಮೆಂಟ್. ದಟ್ ಅಂದ್ರೆ ಥ್ರೂ ಗೌರ್ಮೆಂಟ್ ಲಿಂದ ಮೂವ್ ಆದ್ರೆ ಗೌರ್ಮೆಂಟ್ ಈಸ್ ಕನ್ಟ್ರೋಲ್ಡ್ ಬೈ ಡೆಪ್ಟಿ ಕಮಿಷನರ್. ಹಿ ವಿಲ್ ಕಮ್ ಟು ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಪೇಡರ್. ದೆನ್ ಅಲ್ಲೇನಿರ್ತದೆ ನೀವು ಅಂದಂಗ ಅದು ಸಿಸ್ಟಮ್ ಇರ್ತದೆ, ಕಮಿಷನ್ ಬೇಸಸ್ ಅವ್ ಏನೇನೋ ಇರ್ತವೆ. ಅಲ್ಲ ಮತ್ತೆ ಇದು 1947 ಇಂಡಿಪೆಂಡೆನ್ಸ್ ನ್ಯಾಷನಲೈಸೇಷನ್ ಕಾನ್ಸೆಪ್ಟ್ ಇಲ್ರಿ ಅಂದ್ರೆ ಅವ್ ಯಾವ ಇಲ್ಲ ಸರ್, ಅವ್ ಹೋದವು ಬರೀ ಬ್ಯಾಂಕ್ಸ್ ಅಷ್ಟು ಓದು ಸದ್ದ ಏನಿಲ್ಲ. ನೀವು ನನ್ ಜೊತೆಗೆ ಇಷ್ಟು ಮಾತಾಡ್ಲತ್ತೀರಿ, ನಾನ್ ನಿಮ್ಗೆ ಮಾತಾಡ್ತೀನಿ. ಇದೇ ರೀತಿ ಇನ್ನೊಬ್ಬ ರೀತಿ ಮಾತಾಡೋದು ದೇ ವಿಲ್ ನಾಟ್ ಇವನ್ ಎಂಟರ್ಟೈನ್ ಟು ಬಿ ವೆರಿ ಹಾನೆಸ್ಟ್ ಬಿಫೋರ್ ಯು. ಅದಕ್ಕೆ ನಾವು ಏನ್ ಮಾಡಿರ್ತೀವಿ, ಬ್ರಾಹ್ಮಣರು ಗೊತ್ತಿದ್ದವರು ಪರಿಚಯ ನಮ್ಮ ರಿಲೇಟಿವ್ನ ಆಕ್ಚುಲಿ ಯಾರು ಮಾಡಂಗಿಲ್ಲ ಸರ್. ನೀವ್ ಅಂತೀರಿ ಯಾವ ಬ್ರಾಹ್ಮಣರು ಮಾಡಂಗಿಲ್ಲ. ಮೊದಲನೇ ಮಾತು ನಿಮ್ಗೆ ಬ್ರಾಹ್ಮಣರೇ ಮೊದಲು ನಿಮ್ಗೆ ಅವೆಲ್ಲ ಹಚ್ಕೊಡಪ್ಪ ರೊಕ್ಕ ಕೊಡ್ತೀರಿ ಮಾತಾಡು. ಇಲ್ಲ ಕೆಲಸ ಬೇರೆ ಅದ್ರ ನನಗೆ ನಂಗೆ ಟೈಮ್ ಇಲ್ಲ ಅಂತ ಹೇಳ್ತಾರ. ಕುಕ್ಕರ್ದಾಗ ಮಾತಾಡಂಗಿಲ್ಲ ನೀವು, ಅದ್ರ ದೂರ ಉಳಿತು ಕೇಸರ ಉಳಿತು. ಯಾಕಂದ್ರೆ ಪ್ರೆಸೆಂಟ್ ಸಿಸ್ಟಮ್ ಹಂಗ ಅದ. ನಿಮ್ಗೆ ಇದ್ದಿದ್ ಫ್ಯಾಕ್ಟ್ ರಿಯಾಲಿಟಿ ಹೇಳೈತಿ ನನಗೆ. ಯು ಡೋಂಟ್ ಥಿಂಕ್ ಅದರ್ವೈಸ್, ದ ರಿಯಲ್ ಫ್ಯಾಕ್ಟ್ ಐ ಆಮ್ ಟೆಲಿಂಗ್ ಯು. ಕರೆಕ್ಟ್. ನಮಗೇನ್ ಅನ್ಸ್ಲಿಕತ್ತದ ಈಗ ಅಮೌಂಟ್ ಏನ್ ಹಿಡ್ಕೊಂಡ್ ಕೂತಾರಲ್ರಿ ಅಲ್ಲಿ ಧಾರವಾಡದ, ಇದು ಅಡ್ವೊಕೇಟ್ ಸಿಸ್ಟಮ್ ದವ್ರಿಗೆ ಥ್ರೂ ಕೊಡಿಸ್ಬೇಕಂತ ಹೇಳಿ ಕೂತಾರ ಅವ್ರು ಆಕ್ಚುಲಿ ಅಲ್ಲಿದವ್ರದ ಡಿಸ್ಟ್ರಿಕ್ಟ್ ಲೆವೆಲ್ ಮ್ಯಾನೇಜ್ಮೆಂಟ್. ಅಲ್ಲ ಅದೆಲ್ಲ ಕರೆಕ್ಟ್ ಅದ, ಹೇಳ್ತೀನಲ್ಲ. ಈಗ ನೀವ್ ಯಾರೇ ಬಲ್ಲಿ ಹೋರಿ, ನಾ ನಿಮ್ ಅವತ್ತೇ ನಾ ಕ್ಲಿಯರ್ ಮಾಡ್ಕೊಂಡ್ ಮಾಡಿದ್ದೆ. ಮತ್ ಅನಿಸ್ತು ಈಗ ನಾನೇ ಮೊದಲೇ ಯಾಕೆ ಅವೆಲ್ಲ ಹೇಳ್ಬೇಕು. ನೋಡಮ್ಮ ಯಾರಿಗ್ ಗುರುತು, ಒಂದ್ ವೇಳೆ ಇಲ್ರಿ ಅದಕ್ಕೆ ಅವಕಾಶ ನೀವು ಕೊಡುವಂತೀರಂತ, ಆಮೇಲೆ ನೋಡಮ್ಮಂತ ಮೊದಲು ಫೈಲ್ ಮಾಡಮ್ ನೋಡು ಅಂತ ಹಿಂಗ ಏನ್ ಅಂತಾನೆ ಅಂತ ತಗೊಂಡು ಇದ್ರಲಿಂದ ನಾನು ನಿಮ್ಗೆ ಹೇಳಿದೆ ಅಷ್ಟೇ. ಯಾಕಂದ್ರೆ ನಾನೇ ಅದಕ್ಕೆ ನಾವು ತಲ್ಲಿಲ್ಲ. ಕರೆಕ್ಟ್. ಬಟ್ ಯಾವಾಗ ಯಾಕಂದ್ರೆ ನನ್ ಥಿಂಕಿಂಗ್ ಪಾಲಿಸಿ ಏನಿತ್ತಂದ್ರ ಇದು ಇನ್ನೂ ಡಿಸ್ಕಷನ್ ನಡ್ಲಿಕತ್ತದ ಕೋರ್ಟ್ ಸಿಸ್ಟಮ್ ಬಗ್ಗೆ. ಅಡ್ವೊಕೇಟ್ಸ್ ದವರು ಪ್ರೈವೇಟೈಸೇಷನ್ ಮಾಡ್ಬೇಕು ಮಾಡ್ಬಾರ್ದು ಅಂತ ಹೇಳಿ ಅದ್ರದ್ದು ರಿಲೇಟೆಡ್ ನಾ ಫಸ್ಟ್ ತಿಳ್ಕೊಬೇಕಾಯ್ತು ಆಕ್ಚುಲಿ ಹೆಂಗ್ ಸಿಸ್ಟಮ್ ನಡ್ಲಿಕತ್ತದ ಅಂತ ಹೇಳಿ. ಸರ್ ಈಗ ಅವೆಲ್ಲ ಯಾವ ಏನಿಲ್ಲ ಸರ್. ಆಸ್ ಆನ್ ಟುಡೇ ಹೇಳ್ತೀನಿಲ್ಲ, ದೇರ್ ಆರ್ 2 types of advocates. One advocate is the person who practices private, other is government advocates. Government advocates thoroughly they will be ಏನಪ್ಪಾ ಅಂದ್ರೆ taking up only on behalf of the government. ಏನಿಲ್ಲ, ಯಾರೇ ಪ್ರೈವೇಟ್ ಡಾಕ್ಟರ್ ಅಡ್ವೊಕೇಟ್ ಇರ್ಲಿ, ಅವ್ರು ಯಾರು ಬರ್ತಾರೋ ಅವ್ರ ಕ್ಲೈಂಟ್ ಅವ್ರು ಫೀಸ್ ಹೇಳ್ತಾರೆ, ಫೀಸ್ ಕೊಟ್ಟು ಕ್ಲೋಸ್ ಮಾಡ್ತಾರೆ. ಇಲ್ಲಪ್ಪ ಬೇರೆ ಯಾರನ್ನ ಇದ್ರು ನೋಡ್ಕೊಂತ ಅಂತಾರೆ. ಯಾಕಂದ್ರ ಹಿಂಗ್ 3 ಲಕ್ಷ ಕೇಳಿದೆ 1 ಲಕ್ಷ ಕೇಳಿದೆ ಫಸ್ಟ್ ಅಡ್ವಾನ್ಸ್ ಕೇಳ್ತಾರೆ. ನಾವ್ ಅದಕ್ಕ ಸುಮ್ನೆ ಬೆಟರ್ ಏನಂದ್ರ ಸುಮ್ನೆ CBI ಬೆಂಗಳೂರು ಹೋಗ್ಬೇಕ್ರಿ, ಅಲ್ಲೇ ಕೊಡ್ಬೇಕು, ಕೇಸ್ ಒಪ್ಪಿಸ್ಬೇಕು, ಅವರ ಇನ್ಬಿಲ್ಟ್ ಅವರ ಇನ್ ಹೌಸ್ ಕೋರ್ಟು ಇರ್ತದ. ಸುಮ್ಮನೆ ನಿಶ್ಚಿಂತೆ. ಯಾಕಂದ್ರ ಅದ ವಿಚಾರ ಮಾಡ್ಲಿಕತ್ತೀನ್ರಿ. ಯಾಕಂದ್ರ ಪ್ರೈವೇಟ್ ಅಂದ್ರ ಇವ್ರು ಹೆಂಗಾಗ್ಯದಂದ್ರಿ, ಧಾರವಾಡದವ್ರು ನಮ್ ರಿಲೇಟಿವ್ಸ್ ಹತ್ತಿಗೆ ಬಿಟ್ಟಿಲ್ಲ ಬೆಂಗಳೂರದವ್ರು ಪಾರ್ಟಿ ಬಿಡಂಗಿಲ್ಲ. ನಿಮ್ ಅದಕ್ಕೆ ಹೇಳ್ತಿಲ್ಲ ನಿಮ್ಗೆ ನಾ ಒಂದೇ ಮಾತು ನಾ ನಿಮ್ಗೆ ಏನಂದೆ, ಮನೆಗೇನ ಮಂದಿ ಅಣ್ಣ ತಮ್ಮರಾದ್ರು ಇವತ್ತು ನಾವ್ ಯಾರು ಮಾಡಲ್ಲ ಅಂತ ಹೇಳಿ ನಾನು ಕ್ಲಿಯರ್ ಆಗಿ ಅದಕ್ಕೆ ಹೇಳ್ದೆ ನಿಮ್ಗೆ. ಅವ್ರು ಆಕ್ಚುಲಿ ಚಲೋ, ಬಟ್ ಅವ್ರು ಇದ್ದು ಇಂಡೈರೆಕ್ಟ್ ಹೇಳಿದ್ರು ಆಕ್ಚುಲಿ ನನ್ ಕಾಯಾಗ ಏನೂ ಇಲ್ಲ, ನಮ್ ಸೀನಿಯರ್ಲಿಂದ ಹೇಳ್ತಾರ ಅದ್ರಲಿಂದ ಬಂದು ಅಂತಂದ್ರ ಅವ್ರು ಆಕ್ಚುಲಿ. ಇನ್ನೊಂದು ಕೇಸ್ ಇತ್ತು ನಮ್ದು 2 lakhs ಅದ್ರೊಳಗ ಗವರ್ಮೆಂಟ್ ಲಿಂದ 67,000 rupees ಹಿಂಗ ಬರ್ಲಿಕ್ಕೆ. ಸರ್ ಈಗ ನಮ್ಮ ಮನೆಗೆ ನಮ್ಮ ಮಗಳು ಅಲ್ಲಿಂದ್ರ ಎಲ್ಲಾರು ಬಂದಾರ, ಅದಕ್ಕೆ ನಾ ಇಲ್ಲಿ ಬಿಸಿ ಇದ್ದೀನಿ. ಇಫ್ ಯು ವಾಂಟ್ ಟು ಟಾಕ್ ಐ ವಿಲ್ ಬಿ ಫ್ರೀ ಟುಮಾರೋ, ಯು ಕಾಲ್ ಮೀ, ನಾವ್ ಆಡಮ್. ಟುಮಾರೋ ಎಷ್ಟು ಗಂಟೆ ಮಾಡೋಣಂತ್ರಿ ಅಂದಾಜು? ಟುಮಾರೋ ಮಧ್ಯಾಹ್ನ 4ಕ್ಕೆ ಹತ್ತಲಿರಿ? 4ಕ್ಕೆ. ಅಲ್ಲ ಏನೋ ಇಂಪಾರ್ಟೆಂಟ್ ವಿಷಯ ಇದ್ರೆ ಮಾತಾಡಮ್ಮ, ಇದು ಡಿಸ್ಕಷನ್ ಬೇಡ. ದೇರ್ ಇಸ್ ನೋ ಎಂಡ್ ಫಾರ್ ದಿಸ್ ಡಿಸ್ಕಷನ್. ಅಲ್ಲ ಯಾಕಂದ್ರೆ ನಂದು ಇದ್ರ ಮೇಲೆ ನಿಂತದ. ಯಾಕಂದ್ರೆ ನಮ್ಗೆ ನಾ ನಿಮ್ಗೆ ಕ್ಲಿಯರ್ ಮಾಡಿಲ್ಲ. ಈಗ ನಿಮಗೇನದ ಒಬ್ಬ ವಕೀಲಿಗೆ ಭೇಟಿ ಮಾಡಿಸಿನ ಮಾತಾಡಿನಿ, ಅವ್ನ ಬಲ್ಲಿ ಹೋರಿ, ಅವನಿಗೆ ಹೇಳ್ರಿ ಇಲ್ಲ ಸ್ವಲ್ಪ ನಾ ಮಾಡ್ತೀನಿ ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ರಿ. ಅವ ನನಗ್ ಫೋನ್ ಮಾಡ್ತಾನ, ನೋಡ್ರಿ ಸರ್ ಹಿಂಗ್ ಅವ ಇನ್ನೋರಿಗೆ ನನಗೆ ಫೋನ್ ಮಾಡಿಲ್ಲ. ಆಮೇಲೆ ನಾನ್ ಜೂನಿಯರ್ ಆಗ್ತಾನವ, ನಾನ್ ಜೂನಿಯರಿಗೆ ಫೋನ್ ಮಾಡಿ ಏನಾಯ್ತಪ್ಪ ಅಂತ ಕೇಳೋದು ನಮ್ಮ ಅಂತ ನಮ್ಮಲ್ಲಿ ಸಿಸ್ಟಮ್ ಇಲ್ಲವು. ಯಾಕಂದ್ರೆ ಅವ್ನು ಇನ್ನೂ ಫೋನ್ ಮಾಡಿ ಅದಕ್ಕೆ ನಾ ಅವನಿಗೂ ನಾ ಮೊದಲೇ ಹೇಳಿನಿ, ಈ ರೀತಿ ಒಬ್ರು ಬರ್ತಾರೆ ಸಾವರಂಬರ್ ಪಟೋರಿ ಎಂಬರು, ಅವ್ರದ್ದು ಏನೋ ಹೇಗೆ ಇದು ಅದ ವಿರುದ್ಧ ಗೌರ್ಮೆಂಟ್ ವಿರುದ್ಧ ಕೇಸ್ ಅದ್ ನೋಡು, ಯು ವಿಲ್ ಬಿ ಇನ್ ಟಚ್ ವಿತ್ ಯು. ಓಕೆ ಸರ್ ಅಂತ ಕೊಟ್ಟಾನವ. ಆಮೇಲೆ ಅವೇ ನನ್ಗೆ ಫೋನ್ ಮಾಡ್ಲಿಕ್ಕೆ ಹೋಗಿಲ್ಲ. ಈಗ ನಾನ್ ಮತ್ತೆ ಅವ್ನ ಮೈ ಮೇಲೆ ಬಿದ್ದು ಏನಾಯ್ತು ಅಂತ ಕೇಳಿದ್ರೆ ಇಲ್ಲ ಮತ್ತೆ ಶುರು ಆಗ್ತಾರೆ. ಏನೇನು ಅಡ್ವೊಕೇಟ್ಸ್ ಇದ್ರು ಇವ ಇಷ್ಟು ಕೇಳ್ಲಿಕ್ಕಂದ್ರೆ ಏನು ಮತ್ತೆ ಇವನ್ ದಿನ ಏನ್ ಇಂಟ್ರೆಸ್ಟ್ ಅದೇನ ಅದ್ರೊಳಗ ಇವು ಶುರು ಆಗ್ತಾವ. ಅವು ಚಲೋ ಅನ್ಸಲ್ಲ ಅವು. ಅದಕ್ಕೆ ಅವ್ನಿಗೆ ಮಾತಾಡ್ರಿ, ಅವ್ನ್ ಮಾಡ್ತೀನಿ ಅಂದ್ರೆ ಅವ್ನ್ ಏನದ ಮಾತು ನೋಡ್ರಿ. ನೀ ಒನ್ಲಿ ಇಟ್ ಈಸ್ ಲೆಫ್ಟ್ ಬಿಟ್ವೀನ್ ಯು ಬೋತ್ ಪೀಪಲ್.
ಇಲ್ಲ ಅವನು ಇಲ್ಲಪ್ಪ ಅಂದ್ರೆ ಮತ್ತೆ ನೀವು ನೋಡ್ರಿ ಮತ್ತೆ ಬೇರೆ ಯಾರು ಅದ ಮಾಡೋದು ಮತ್ತೆ ಅವ್ರ ಕೈಲಿ ಮಾಡಿಸ್. ಯಾಕಂದ್ರೆ ನನಗೆ ಗುರ್ತ ನಾವು ಒಬ್ಬ ಉಳಿದ ಮಂದಿ ಹಂಗ್ 1000 ಮಂದಿ ಗುರ್ತಾರ ಬಟ್ ವಿದೌಟ್ ರೊಕ್ಕ ಯಾರು ಮಾಡಂಗಿಲ್ಲ. ಅದು ನಮ್ದು ಆದಷ್ಟು ಕೋರ್ಟ್ ಸಿಸ್ಟಮ್ ಪೊಲೀಸ್ ಸಿಸ್ಟಮ್ ವಿತೌಟ್ ಮನಿ ಫೀಸ್ ಸ್ಟ್ರಕ್ಚರಿಂಗ್ ಫಾರ್ಮ್ಯಾಟ್ ಅಂತ ನೋಡ್ಬೇಕಂತ ಕೂತೀನಿ. No. As far as I am, my knowledge goes, I think there is no one right now to do all those things. ಅಲ್ಲ ನಮಗ ಇದು ಹುಬ್ಳಿದವ್ರ CBI ಇದು ಏನಂತಾರ ಸೈಬರ್ ಕ್ರೈಮ್ ದವ್ರು 1000 ರೂಪೀಸ್ ಫೀಸ್ ಅಂತ ಕೇಳಿದ್ರು ಆಕ್ಚುಲಿ. ಆಮೇಲೆ ಅವ್ರು ಮತ್ತೆ ಸುಮ್ಮನೆ ಆದ್ರು, ನಾ ಕೊಡ್ಲಿಲ್ಲ ಆಕ್ಚುಲಿ. ಇಲ್ಲ ಯಾರು ಮಾಡಂಗಿಲ್ಲ ಸರ್ ಅವೆಲ್ಲ ನೋಡ್ರಿ ಅವು. ಅಲ್ಲ FIR ಫೈಲ್ ಮಾಡೋ ಟೈಮ್ನಾಗ ಕೇಳಿದ್ರು, ನಾನು ಸುಮ್ ಕೂತೆ ಕೊಡ್ಲಿಲ್ಲ ಬಿಡ್ರಿ ಅಂತಂದ್ರು ಅವ್ರು ಆಕ್ಚುಲಿ. ಆಮೇಲೆ ಮತ್ತೆ ಅವ್ರು ಇನ್ಸ್ಪೆಕ್ಟರ್ ಬಂದ್ರು, ಅವ್ರ ಜೊತೆ ಮಾತಾಡ್ರಿ ಅಂತಂದ್ರು. ಹಿಂಗೆ ಇವತ್ತು ನಾ ಹೇಳ್ತೀನಿಲ್ಲ ನಿಮ್ಗೆ, ನಾ ಹೇಳೋದ್ ಬೇಕಾಗಿಲ್ಲ. ನಿಮಗೂ ಎಲ್ಲ ವೆಲ್ ರೆಡ್ ಇದ್ದೀರಿ, ಎಲ್ಲ ನಾಲೆಜ್ ಅದ, ನಿಮ್ಗೆಲ್ಲ ಗುರ್ತದ. ಹೇಳ್ತೀನಿಲ್ಲ ವಿತೌಟ್ ಏನಪ್ಪ ಅಂದ್ರೆ ನಿಮ್ಗೆ ಯಾರು ಮಾಡಂಗಿಲ್ಲ. ಅದು ಪೇ ಸಿಸ್ಟಮ್ನಾಗ ಬಂದಿವಲ್ಲ ನಾವು, ಅದಕ್ಕೆ ಸ್ವಲ್ಪ ಈ ಕಡೆ ಬಹಳ ಜನರೇಟ್ ಆಗ್ಲತ್ತವು. ಎಲ್ಲ ತುದಿ ಹಚ್ಬೇಕಾಗಿದ್ರಿ ಆಕ್ಚುಲಿ. ಬೆಂಗಳೂರದವ್ರು ಸ್ವಲ್ಪ ರೊಕ್ಕದ ಸ್ವಲ್ಪ ಎಲ್ಲ ಸ್ವಲ್ಪ ದಂಡಿಗೆ ಹಚ್ಬೇಕಾಗಿರೋದು. ಏನ್ ಮಾಡ್ತೀರಿ ನೀವು ಇದು ಮಾಡ್ರಿ. ಇದಕ್ಕೆ ಹೇಳ್ತೀನಿಲ್ಲ, ಇದಕ್ಕೆ ಆಸ್ ಅ ಲಾಯರ್ ನಿಮ್ಗೆ ವಿತೌಟ್ ಟೇಕಿಂಗ್ ದೇರ್ ಬ್ರೀಫ್ ನೋ ಒನ್ ವಿಲ್ ಸಪೋರ್ಟ್. ಅದು ಪೊಲಿಟಿಷಿಯನ್ಸ್ ಥ್ರೂನ ಬರ್ಬೇಕಿರೋದು. MLA ಅಂದ್ರೆ ನೀವು ಅದು ಡಿಸ್ಕಷನ್ ಮಾಡ್ಬೇಕಂತಂದ್ರೆ ಅಡ್ವೊಕೇಟ್ಸ್ದವ್ರಿಗೆ ಫೀ ಕೊಡ್ಬೇಕು ಕೊಡ್ಬಾರ್ದು ಅಂತ ಫಸ್ಟ್ ನಿರ್ಧಾರ ತಗೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಪ್ರೊಸೆಸ್ ಮಾಡ್ಬೇಕಂತಂದ್ರೆ ಆಕ್ಚುಲಿ ಇಂಡೈರೆಕ್ಟ್ ಆಗಿ ಸರ್ ಎಂತ ಸುಪ್ರೀಂ ಕೋರ್ಟ್ದವ್ರಿಗೆ ಸುಮ್ ಕೂತಾರ ಸರ್. ನೀವು ಇದೇನ್ ಹೇಳ್ತಿಲ್ಲ ಎಂತ ಸುಪ್ರೀಂ ಕೋರ್ಟ್ ತನಕ ಏನಪ್ಪಾ ಅಂದ್ರ ಅಡ್ವೊಕೇಟ್ಸ್ ಏನಪ್ಪಾ ಅಂದ್ರೆ ಡಿಫಿಷಿಯನ್ಸಿ ಆಫ್ ಸರ್ವಿಸ್ ದಾಗ ಅವ್ರಿಗೆ ಆ ಆಂಗಲ್ ದಾಗ ತಗೋಬೇಕಂತ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿ ಹಾಕ್ಯಾರ. ಅದೇ ಡಾಕ್ಟರ್ ಇನ್ಕ್ಲೂಡ್ ಮಾಡ್ಯಾರ, ವಕೀಲರಿಗೆ ಮಾಡಿಲ್ಲ. ಆಕ್ಚುಲಿ ಯಾಕಂದ್ರೆ ನಮ್ಗೆ ಬರೀ ಬಕ್ರ ಮಾಡ್ಲಿಕತ್ತಾರೆ ಫುಲ್ ಮಂದಿ ಹಿಡ್ಕೊಂಡು ಬರೀ ಬಕ್ರನ. ನೀವು ನಾವು ಯಾರು ವಿ ಆರ್ ಕಾಮನ್ ಪೀಪಲ್. ಹೈಯೆಸ್ಟ್ ಲೆವೆಲ್ ನಡೆಯಂಗ್ ನಮ್ಮ ಮಾತು ಹೆಂಗ್ ಕೇಳ್ತಾನ. ಅದಕ್ಕೆ ಈಗ ಅದ ನಾನು ಸೀದಾ ಫಿನಾನ್ಸ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೆಲ್ಲಿಗೆ ಹೋದ್ರು ಚಿಂತಿಲ್ಲ ಅಂತ ಏನದ. ನೀವು ದಿಲ್ಲಿಗೆ ಹೋರಿ ಒಂದ್ 10 ಸರಿ ಲಾ ಡಿಪಾರ್ಟ್ಮೆಂಟ್ ದವ್ರಿ ಅವ್ರಿ ಇವ್ರಿಗೆ ಎಲ್ಲ ಲೆಟರ್ ಬರ್ರಿ, ಫೇಸ್ಬುಕ್ ನೇ ಹಾಕ್ರಿ, ಇನ್ಸ್ಟಾಗ್ರಾಮ್ ಹಾಕ್ರಿ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ದವ್ರಿಗೆ ಬೆಟ್ಟ ಹಿಂಗ್ ಬ್ಯಾಂಕಿಂಗ್ ಒಳಗ್ ಮಾಡಿದ್ರೆ ಏನು ಆಗಂಗಿಲ್ಲ. 4 ಮಂದಿ ಗುರ್ತಾಗಂಗ್ ಮಾಡಿದ್ರೆ ಅದು ಒಂದು ರೆವಲ್ಯೂಷನ್ ಆಗ್ಬೇಕು. ದೆನ್ ಇಟ್ ವಿಲ್ ಬಿ ಟೇಕನ್ ಅಪ್. ಈಗ ನಾವು ಸುಮ್ ಬರೀ ಕೂತು ಒಂದ್ ಲೆಟರ್ ಬರ್ರಿ, ಒಂದ್ 1000 ಲೆಟರ್ ಬರ್ರಿ, ಆ ಲೆಟರ್ ಅದೇ ಅಲ್ಲೇ ಬರೀ ನೋಡ್ತಾ ಹೋಗಿತಾರ, ನೋಡ್ಲಿಕ್ಕೆ ಹೋಗಲ್ಲ. ಈಗ ಫಿಸಿಕಲ್ ಆಗಿ ಸ್ಟಾರ್ಟ್ ಮಾಡ್ಬೇಕಂತ ಕೂತೀನ್ರಿ. ಬೆಂಗಳೂರು ಹೋಗಿ CBI ಆಫೀಸ್ ಹೋಗಿ ಬೆಟ್ಟ ಆಗಿ ಅದು ನೆಕ್ಸ್ಟ್ ಅವ್ರದ್ದು ಯಾಕಂದ್ರೆ ಇನ್ನೊಂದು ಇರ್ತದ ಅವ್ರ ಕಡೆ ಅವರ ನೋಡ್ಕೊಂಡ್ಬಿಡ್ಲ ಅಂತ ಕೂತೀನಿ ಈಗ ಆಕ್ಚುಲಿ. ಬರ್ತೀನಿ ತಡಿ, ನಾನು ಬರ್ತೀನಮ್ಮ. ಓಕೆ, ನಾ ಹೇಳ್ತೀನಿ ತೋರ್ಸ್. ಫೈನ್.